ಹಾಯ್ ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶಾಲ್ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಶನಿವಾರದ ಲಾಗ್. ಇದು ಶನಿವಾರ ಟೊಮೊಟೊ ಸಾರು ಮತ್ತು ಅನ್ನ ಮಾಡ್ಕೊಂಡಿದ್ದೆ. ಬೆಳಿಗ್ಗೆನೇ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಏಕೆಂದರೆ ನನ್ನ ತಮ್ಮನ ಎಂಗೇಜ್ಮೆಂಟ್ ಇತ್ತು ಭಾನುವಾರ. ಅದರಿಂದ ಸ್ವಲ್ಪ ಎಂಗೇಜ್ಮೆಂಟ್ಗೆ ಏನೇನು ಬೇಕು ಐಟಮ್ ಎಲ್ಲ ತೊಗೋಬೇಕಿತ್ತು. ಅದರಿಂದ ಕನಕಪುರಕ್ಕೆ ಹೋಗಿ ಕನಕಪುರದಲ್ಲೇ ಹೂವು ಹಣ್ಣು ಎಲ್ಲ ತರೋಣ ಅಂತ ಅಂದ್ಕೊಂಡು ಕನಕಪುರಕ್ಕೆ ಹೋಗೋದಕ್ಕೆ ರೆಡಿಯಾಗಿ ಕನಕಪುರಕ್ಕೆ ಹೋಗ್ತಾಯಿದ್ದೀನಿ ನನ್ನ ತಮ್ಮನ ಜೊತೆಲಿ. ಇಲ್ಲಿ ಮಹಾರಾಜರ ಕಟ್ಟೆ ರೋಡ್ನಲ್ಲಿ ಒಂದು ಹೊಸದು ಇದು ಓಪನ್ ಆಗಿದೆ. ಕೃಷಿ ಉತ್ಪನ್ನ ಮಾರ್ಕೆಟ್ ಇದೆ. ಇದು ಕ್ಲೋಸ್ ಆಗಿತ್ತು ನಾವು ಹೋಗೋಷ್ಟರಲ್ಲಿ. ನಾನು ಓದಿದಂಥ ಕಾಲೇಜು ಕನಕಪುರ ರೂರಲ್ ಪದವಿ ಪೂರ್ವ ಕಾಲೇಜು ಮತ್ತು ಡಿಗ್ರಿ ಕಾಲೇಜು, ಹಾಗೆ ಕರಿಯಪ್ಪನವರ ವಿದ್ಯಾಸಂಸ್ಥೆ. ಇದು ಹಿಂದೆಗಡೆ ಕಾಲೇಜ್ ಇದೆ, ಮುಂದೆಗಡೆ ಸ್ವಲ್ಪ ಅಂಗಡಿ ಎಲ್ಲ ಕಟ್ಕೊಂಡಿದ್ದಾರೆ. ನೋಡ್ಬೋದು ರೂರಲ್ ಕಾಲೇಜ್ ಕನಕಪುರ. ತುಂಬ ಡೆವಲಪ್ ಆಗಿದೆ, ಮೊದಲಾಗಿಲ್ಲ ಕನಕಪುರ. ಮತ್ತು ಸ್ವಲ್ಪ ಬಳೆ ಎಲ್ಲ ತೊಗೋಬೇಕಿತ್ತು ಐಟಮ್ ಎಲ್ಲ. ಅದಕ್ಕೋಸ್ಕರ ಒಂದು ಫ್ಯಾನ್ಸಿ ಸ್ಟೋರ್ಗೆ ಬಂದು ಕ್ರೀಮು ಬಾಚಣಿಗೆ ಎಲ್ಲ ತೊಗೊಂಡ್ವಿ. ಅದ್ರ ಜೊತೆಗೆ ಬಳೆ ಕೂಡ ತೊಗೊಂಡೆ. ಮತ್ತು ಸ್ವಲ್ಪ ಸೈಬರಲ್ಲಿ ಕೆಲಸ ಇತ್ತು. ಸೈಬರಲ್ಲಿ ಸ್ವಲ್ಪ ಕೆಲಸ ನೋಡಿಕೊಂಡು ಬರೋಣ ಅಂತ ಅಂದ್ಬಿಟ್ಟು ನನ್ನ ತಮ್ಮ ಅವ್ರ ಫ್ರೆಂಡ್ ಸೈಬರಲ್ಲೇ ಅಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡೆ. ಮತ್ತು ಹೂವು ತಗೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ. ಮೊದಲೆಲ್ಲ ನಾವು ಕನಕಾಂಬರಕ್ಕೆ ಆಗ್ತಾಯಿಲ್ಲ ಬೆಳೆದು ಇವರು ಅಂಗಡಿಗೆ ವರ್ತನೆಗೆ ಹಾಕ್ತಾಯಿದ್ವಿ. ಐನೂರು ಅಂಗಡಿ ಅಂತ ಕನಕಪುರದಲ್ಲಿ ಫೇಮಸ್ ಆಗಿರುವಂಥ ಐನೂರು ಅಂಗಡಿ. ಇಲ್ಲೇನಂತ ಅಂದರೆ ಫ್ರೆಶ್ ಆಗಿರೋ ಹೂವು ಸಿಗುತ್ತೆ ಮತ್ತು ಬಿಡುವ ಸಿಗುತ್ತೆ ಮತ್ತು ಕಡಿಮೆ ರೇಟ್ಗೂ ಸಿಗುತ್ತೆ. 1/4 kg ಕನಕಾಂಬರಕ್ಕೆ ಫ್ರೆಶ್ ಆಗಿರೋ 1/4 kg ಕನಕಾಂಬರಕ್ಕೆ 150 ರೂಪಾಯಿ. ಹಾಗೆ ಮಲ್ಲಿಗೆ ಹೂವು ಅಂದರೆ ದುಂಡು ಮಲ್ಲಿಗೆ ಹೂವು ಬರುತ್ತಲ್ಲ, ಆ ಹೂವಿಗೆ 1/4 kgಗೆ 100 ರೂಪಾಯಿ ತೊಗೊಂಡ್ರು. 2 1/4 kg ತೊಗೊಂಡ್ವಿ ನಾವು. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಕಡಿಮೆ ಇದೆ ಹೂವು ರೇಟ್ ಎಲ್ಲನೂ. ಅದಕ್ಕೋಸ್ಕರ ನಾವು ಹೂಗೋಸ್ಕರನೇ ಕನಕಪುರಕ್ಕೆ ಬಂದಿತ್ತು, ಯಾಕಂದರೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿರುವಂಥ ಹೂವು ಸಿಗುತ್ತೆ ಅಂತ ಅಂದ್ಕೊಂಡು. ಆ ರೈತರಿಂದ ನೇರವಾಗಿ ಇವ್ರ ಅಂಗಡಿ ಹೂವು ಹಾಕ್ಸ್ಕೊತಾರೆ, ಅದನ್ನು ಎಲ್ಲ ಮಾರ್ತಾರೆ. ಆಮೇಲೆ ಹೂಗಳ ರಾಶಿನೇ ಹಾಕ್ಕೊಂಡಿದ್ದಾರೆ. ಕನಕಾಂಬರ ಹೂವು ನೋಡ್ಬೋದು ನೀವು. ಇಲ್ಲಿ ಸುತ್ತಮುತ್ತ ಎಲ್ಲ ಹಳ್ಳಿ ಕಡೆ ಎಲ್ಲ ಜಾಸ್ತಿ ಬೆಳೀತಾರೆ. ಮೊದಲೆಲ್ಲ ನಾವು ಕೂಡ ಬೆಳೀತಾಯಿದ್ವಿ. ಇದರಿಂದನೇ ನಮ್ಮ ಜೀವನ ನಡೀತಾಯಿತ್ತು. ಹೂವಿಂದನೇ ಕನಕಾಂಬರ, ಕಾಕಡ ಮಲ್ಲಿಗೆ ಎಲ್ಲನೂ ಕೂಡ ಬೆಳೀತಾಯಿದ್ವಿ. ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಬಿಡಿಸ್ಕೊಂಡು ಬಂದು ಕನಕಪುರಕ್ಕೆ ಇವ್ರ ಅಂಗಡಿಗೆ ಹಾಕ್ತಾಯಿದ್ದೆ. ಅದು ಒಂದು ನನಗೆ ಸವಿ ನೆನಪು. ತುಂಬ ವರ್ಷದಿಂದ ಈ ಅಂಗಡಿ ಫೇಮಸ್ ಆಗಿದೆ. ಅಣ್ಣ ತಮ್ಮದಿರಿಬ್ಬರು ಐನೂರು ಅಂತ ಮಾರ್ತಾರೆ ಕನಕಪುರದಲ್ಲಿ. ಒಂದು ಸರಿ ಹೋಗಿ ತಗೊಳ್ಳಿ, ಹೂವು ನೋಡೋದು ನೀವೇ ಕಡಿಮೆಗೆ ಸಿಗುತ್ತೆ ಅಂತ. ಮತ್ತು ಹೂವು ತೊಗೊಂಡಾಯ್ತು, ಹಣ್ಣು ತೊಗೊಳ್ಳೋಣ ಅಂತ ಅಂದ್ಕೊಂಡು ಮಾರ್ಕೆಟ್ ಒಳಗಡೆ ಬಂದ್ವಿ. ಕನಕಪುರ ಮಾರ್ಕೆಟ್ ಒಳಗಡೆ ಮತ್ತೊಂದು ಹೊಸ ಮಾರ್ಕೆಟ್ ಆಗಿದೆ, ಅಲ್ಲಿ ಬಂದ್ವಿ. ಹಣ್ಣಿನ ರೇಟ್ ಅಂತೂ ಹೇಳೋಕ್ಕೆ ಆಗಲ್ಲ, ತುಂಬಾ ಜಾಸ್ತಿ ಆಗಿದೆ. ಎಲ್ಲ ಆಪಲ್ಲು 200, ದಾಳಿಂಬೆನೂ 200 ಆಗ್ಬಿಟ್ಟಿದೆ. ಮತ್ತು ಅನಾನಸ್ಸು 1 kg ಆಪಲ್ಲು ಮತ್ತು ದಾಳಿಂಬೆ, ಮೂಸಂಬಿ ಮತ್ತು ಕಿತ್ತಳೆಹಣ್ಣು, ದ್ರಾಕ್ಷಿ, ಹಾಗೆ 1-2 ಅನಾನಸನ್ನು ತಗೊಂಡ್ವಿ ವ್ಯಾಪಾರ ಮಾಡಿಕೊಂಡು. ಸ್ವಲ್ಪ ಕಡಿಮೆ ರೇಟ್ಗೆ ಹಾಕ್ಕೊಟ್ರು. ನಮಗೆ ಪರಿಚಯ ಇರೋರು ಗೊತ್ತಿರೋರು ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ರೇಟ್ಗೆ ಹಾಕ್ಕೊಟ್ರು. ಎಂಗೇಜ್ಮೆಂಟ್ ಫಂಕ್ಷನ್ಗೆ ಹೂವು, ಹಣ್ಣು ಮತ್ತು ಎಲೆ ಅಡಿಕೆ ತೊಗೊಂಡ್ವಿ. ಅದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಹಣ್ಣು ತೊಗೊಂಡಿದ್ದು ವೀಡಿಯೋ ಮಾಡಿದ್ವಿ ಮತ್ತು ಹೂವು ತೊಗೊಂಡಿದ್ದು ವೀಡಿಯೋ ಮಾಡಿದ್ವಿ. ತುಂಬಾ ಬಿಸಿಲಿತ್ತು ಹೊರಗಡೆ ಅಂತೂ. ಈಗಂತೂ ಹೋಗೋದಕ್ಕೂ ಆಗೋಲ್ಲ, ಓಡಾಡೋದಕ್ಕೂ ಆಗೋಲ್ಲ, ಅಷ್ಟೇ ತುಂಬಾ ಬಿಸಿಲಿದೆ. ತುಂಬಾ ಬಿಸಿಲಿರೋದ್ರಿಂದ ಓಡಾಡೋದು ತುಂಬಾ ಕಷ್ಟ. ಅದರಲ್ಲಿ ವೀಡಿಯೋ ಮಾಡೋದು ಇನ್ನೂ ಕೂಡ ಕಷ್ಟ. ಎಲ್ಲ ಹಣ್ಣು ತೊಗೊಳೋಕ್ಕೆ ವ್ಯಾಪಾರ ಮಾಡ್ಕೊಂಡ್ವಿ. ಎಲ್ಲ ಸ್ವಲ್ಪ ಕಡಿಮೆ ಹಾಕಿದ್ರು ಅಷ್ಟೇ. ಒಂದು 10 ರೂಪಾಯಿ 20 ರೂಪಾಯಿ ಬಿಟ್ಟರು kgಗೆ ಹಾಕ್ಕೊಟ್ರು ನಮಗೆ ಹಣ್ಣನ್ನು. ಹಣ್ಣೆಲ್ಲ ತುಂಬಾ ಫ್ರೆಶ್ ಆಗಿತ್ತು. ದ್ರಾಕ್ಷಿ ಮಾತ್ರ 1 kg ತೊಗೊಂಡಿಲ್ಲ, ಅರ್ಧ kg ತೊಗೊಂಡ್ವಿ ದ್ರಾಕ್ಷಿಯನ್ನು. ತಟ್ಟೆಗಿಡೋದಕ್ಕೆ ಎಲ್ಲ ಚೆನ್ನಾಗಿರೋ ಹಣ್ಣು ಕೊಡಿ ಅಂತ ಕೇಳಿದ್ರೆ ಚೆನ್ನಾಗಿರೋ ಹಣ್ಣೆ ಕೊಟ್ಟರು. ಮತ್ತು ಬಾಳೆಹಣ್ಣಿಗೆ ನಮಗಿಡದೆ ಒಂದು ಗೊನೆಯನ್ನು ಹಣ್ಣಿಗೆ ಹಾಕಿದ್ವಿ. ಕನಕಪುರದಲ್ಲಿ ಫೇಮಸ್ಸು ವಾಸು ಹೋಟ್ಲು ಮಸಾಲೆ ದೋಸೆ. ತುಂಬ ಚೆನ್ನಾಗಿ ಮಸಾಲೆ ದೋಸೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಅದನ್ನು ಒಂದು ದೋಸೆಗೆ 50 ರೂಪಾಯಿ. ಅದರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹೊಟ್ಟೆ ಹಸುವಾಗಿತ್ತು ಅಲ್ಲಿಂದ ಬರೋ ಅಷ್ಟರಲ್ಲಿ. ಮನೆಗೆ ಪಾರ್ಸಲ್ ತೊಗೊಬಂದ್ಬಿಟ್ವಿ. ನಮ್ಮ ಮನೆಯವ್ರಿಗಂತೂ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ. ನಮ್ಮ ಅಪ್ಪ ಕೂಡ ಬಂದಿದ್ದರು. ನಮ್ಮ ಅಪ್ಪನಿಗೆ ನಾವು ಅಡುಗೆ ಮಾಡಿಕೊಟ್ಟಿರಲಿಲ್ಲ, ಯಾಕಂದರೆ ನಾವು ಕನಕಪುರಕ್ಕೆ ಹೊಂಟೋಗಿದ್ದೋ ಅಂತ ಅಂದ್ಬಿಟ್ಟು. ನನ್ನ ತಮ್ಮನ ಮನೆಗೆ ಬಂದ್ವಿ. ಇಷ್ಟೆಲ್ಲ ಐಟಮ್ಸ್ ತೊಗೊಂಡು ಇಲ್ಲಿ ಇಡೋಣ ಅಂತ ಅಂದ್ಕೊಂಡು ನನ್ನ ತಮ್ಮ, ನಮ್ಮ ಅಪ್ಪ, ಹಾಗೆ ನಾನು ಎಲ್ಲ ದೋಸೆ ತಿಂದ್ಕೊಂಡು ಸ್ವಲ್ಪ ನಾನು ಉಂಗುರ ಅದನ್ನೆಲ್ಲ ನೋಡಿದೆ. ಏನೇನು ರೆಡಿ ಮಾಡ್ಕೊಂಡಿದ್ದೀಯಾ ಎಂಗೇಜ್ಮೆಂಟ್ಗೆ ಅಂತ ಕೇಳಿದಾಗ ತೋರಿಸ್ತಾ. ಉಂಗುರ ಡಿಸೈನ್ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು. ಅದ್ರ ಜೊತೆಗೆ ಸ್ಯಾರಿ ಮತ್ತು ಬ್ಲೌಸು ಕೂಡ ಹೊಲಿಸಿದ್ರು. ಬ್ಲೌಸ್ ಡಿಸೈನು ಅದನ್ನೆಲ್ಲನೂ ನೋಡಿಕೊಂಡು ಒಂದು ವೀಡಿಯೋ ಮಾಡಿಕೊಂಡೆ.
ಚೆನ್ನಾಗಿ ಹೊಲಿಸಿದ್ದಾರೆ ಬ್ಲೌಸು. ಈಗ ಈ ಬ್ಲೌಸ್ಗೆ 1,500 ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮ್ಯಾಚಿಂಗ್ ಬಳೆ ಕೂಡ. ಇಷ್ಟು ಕೂಡ ನಾಳೆ ಎಂಗೇಜ್ಮೆಂಟ್ಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ನಮ್ಮ ತಮ್ಮರ ಮನೆಯಲ್ಲೇ ಇದ್ದೆ. ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಮನೆಗೆ ಬಂದಬೇಕು. ಯಾಕಂದರೆ ಮನೆಯಲ್ಲಿ ನೆಂಟರಿದ್ದರು, ಸ್ವಲ್ಪ ಅಡುಗೆ ಮಾಡಬೇಕಿತ್ತು. ಅದರಿಂದ ಮೊದಲೇ ಫೋಲ್ಡ್ ಮಾಡಿ ಈ ರೀತಿ ಎಲ್ಲನೂ ಐರನ್ ಮಾಡಿ ಎಲ್ಲ ನೆರಿಗೆ ಎಲ್ಲ ಹೂಡಿ ಸರಿಗೆ ಎಲ್ಲ ಮಾಡಿ ಈ ಥರ ಪಿನ್ ಮಾಡಿ ಇಟ್ಟಿದ್ವಿ. ಯಾಕಂದರೆ ಎಂಗೇಜ್ಮೆಂಟ್ ಫಂಕ್ಷನಲ್ಲಿ ಬೇಗ ಸ್ಯಾರಿನ ಹಾಕ್ಕೊಳ್ಳೋದಕ್ಕಾಗಲ್ಲ. ಆದ್ದರಿಂದ ನನ್ನ ತಮ್ಮ ಹಾಕ್ಕೊಳ್ಳೋದಕ್ಕೆ ಬಟ್ಟೆ ತೊಗೊಂಡಿದ್ದ, ಅದನ್ನು ಕೂಡ ತೋರಿಸ್ತಾ. ಸ್ಯಾರಿ ಕಲರೇ ಸ್ವಲ್ಪ ಮ್ಯಾಚಿಂಗ್ ಥರನೇ ಪಿಂಕ್ ಕಲರ್ ತೊಗೊಂಡಿದ್ದ. ಇಷ್ಟನ್ನೆಲ್ಲ ವೀಡಿಯೋ ಮಾಡಿಕೊಂಡು ನಾನು ನಮ್ಮ ಮನೆಗೆ ಬರಬೇಕು. ಯಾಕಂದರೆ ನಾನು ನಮ್ಮ ಫ್ರೆಂಡನ್ನು ಹೇಳಿದ್ದೆ. ಅದರಿಂದ ಮನೆಗೆ ಬರೋದಕ್ಕೆ ಹೇಳಿದ್ದೆ. ಬೇಗ ಬಂದು ಅಡುಗೆ ಮಾಡಬೇಕಿತ್ತು. ಬರ್ಬೇಕಾದ್ರೆ ಸ್ವಲ್ಪ ಚಿಕನ್ನು ಕೂಡ ತೊಗೊಬಂದಿದ್ವಿ. ಯಾಕಂದರೆ ನಮ್ಮಪ್ಪ ಇದ್ದರು, ಮತ್ತು ನನ್ನ ತಮ್ಮನ ಫ್ರೆಂಡ್ ಇದ್ದರು, ಮತ್ತು ನಮ್ಮ ಫ್ರೆಂಡು ಸಹನ ಇದ್ದರು. ಇಷ್ಟು ಜನಕ್ಕೂ ಅಡುಗೆ ಮಾಡಬೇಕಿತ್ತು. ಸಹನ ಸ್ವಲ್ಪ ದಿಂಡು ಹೊಡ್ಕೊಟ್ಲು ಹೂವನ್ನ ನನಗೆ ಮುಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ಮಲ್ಲಿಗೆ ಹೂವು ತಂದಿದ್ದೆ ಅಂತ ಹೇಳಿದ್ದನ್ನು ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. 1/4 kg ಮಲ್ಲಿಗೆ ಹೂವು ಮತ್ತು ಕನಕಾಂಬರ ಹೂವು. ಇವತ್ತೊಂದು ಕನಕಾಂಬರ ಹೂವೂ ಕೂಡ ಎಷ್ಟು ಫ್ರೆಶ್ ಆಗಿದೆ ಅಂತ ನೋಡಿ. ಇಷ್ಟು ಹೂವನ್ನು ಕಟ್ಟಿಟ್ಕೋಬೇಕು ನಾವು ಎಂಗೇಜ್ಮೆಂಟ್ಗೆ ಪ್ರಿಪ್ರೇಷನ್ನು. ಮುಡ್ಕೊಳ್ಳೋದಕ್ಕೂ ಬೇಕು, ಅದ್ರ ಜೊತೆಗೆ ಶಾಸ್ತ್ರಕ್ಕೂ ಕೂಡ ಬೇಕು. ಅದರಿಂದ ರಾತ್ರಿ 10-12 ಗಂಟೆವರೆಗೂ ಹೂವು ಕಟ್ಟೋದಕ್ಕೆ ಕೆಲಸ ಆಗಿತ್ತು ನಮ್ಮದು. ಸ್ವಲ್ಪ ಮಲ್ಲಿಗೆ ಹೂವನ್ನ ಸಹನ ತಂದಿದ್ದರು ಚನ್ನಪಟ್ಟಣದಿಂದ. ಅವರ ಪಕ್ಕದ ಮನೆಯಲ್ಲಿ ಬೆಳೆದಿದ್ರಂತೆ, ಅವರು ಕೂಡ ಸ್ವಲ್ಪ ತಂದಿದ್ದರು. ಅದ್ರ ಜೊತೆಗೆ ನಾವು ಕೂಡ ಮಲ್ಲಿಗೆ ಹೂವು ಮತ್ತು ಕನಕಾಂಬರ ಹೂವು ಎರಡನ್ನೂ ತೊಗೊಂಬಂದಿದ್ವಿ. ಸಹನಿಗೆ ಹೂವು ಕಟ್ಟೋದಕ್ಕೆ ಹೇಳ್ಬಿಟ್ಟು ನಾನು ಚಿಕನ್ ತಂದಿದ್ನಲ್ವ, ಚಿಕನ್ ಅಡುಗೆ ಮಾಡ್ತಾಯಿದ್ದೀನಿ. ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ, ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ನನಗೆ ಸಾಂಬಾರು ಬೇಡ ಫ್ರೈ ಮಾಡು ಅಂತ ಅಂದರು. ಸ್ವಲ್ಪ ಸಾಂಬಾರು ಮತ್ತು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ, ಕೊತ್ತಂಬರಿ, ಪುದೀನ ಎಲ್ಲ ರುಬ್ಬಿ ಹಾಕಿದ್ದೀನಿ. ಮತ್ತು ಈಗ ಕಾಯಿ, ಚಕ್ಕೆ, ಲವಂಗ, ಟೊಮೊಟೊನ ರುಬ್ಬಿ ಹಾಕ್ಕೊಂಡು ಸಾಂಬಾರು ಮತ್ತು ಫ್ರೈಯನ್ನು ಮಾಡ್ಕೊತಾಯಿದ್ದೀನಿ. ಎರಡೂ ಕೂಡ ತುಂಬಾ ಚೆನ್ನಾಗಾಗಿತ್ತು. ಈಗ ನೋಡಿ, ತೆಂಗಿನಕಾಯಿ ರುಬ್ಬಿರೋದು ಹಾಕಿದಾದ್ಮೇಲೆ ಮನೇಲಿ ಮಾಡಿಸ್ಕೊಂಡಿರುವಂಥ ಸಾಂಬಾರು ಪೌಡರನ್ನು ಹಾಕ್ಕೊಂಡು ಎಷ್ಟು ತೆಳ್ಳಗೆ ಬೇಕು ಸಾಂಬಾರು, ಎಷ್ಟು ಗಟ್ಟಿಗೆ ಬೇಕೋ ಅಷ್ಟನ್ನು ನೀರನ್ನು ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ತೆಳ್ಳಗೆ ಸಾಂಬಾರು ತುಂಬಾ ಚೆನ್ನಾಗಾಗಿತ್ತು, ನೋಡ್ತಾ ಇರ್ಬೋದು ನೀವು. ಇವಾಗ ಫ್ರೈಗೂ ಕೂಡ ಹಾಗೇ ನೋಡಿ, ಸ್ವಲ್ಪ ಕುದ್ದಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಅಲ್ಲಿವರೆಗೂ ಬಿಟ್ಟು ಅಡುಗೆ ಎಲ್ಲ ಮಾಡಿಕೊಂಡೆ, ಮುದ್ದೆ ಮಾಡ್ಕೊಂಡು ಅನ್ನ ಮಾಡ್ಕೊಂಡಿದ್ರ ಜೊತೆಗೆ ನನ್ನ ತಮ್ಮನ ಫ್ರೆಂಡು ಪ್ರಮೋದ ಅಂತ ಬಂದಿದ್ದರು. ಅವರು ಕೂಡ ಊಟ ಕೊಟ್ಟು, ಸಹನ ಮತ್ತು ಚಾರುಗೂ ಊಟ ಕೊಟ್ಟು ನಾನು ನಮ್ಮ ಮನೆಯವರು ಊಟ ಮಾಡಿದ್ವಿ. ನಾಳೆ ನಾನು ನನ್ನ ತಮ್ಮನ ಎಂಗೇಜ್ಮೆಂಟ್ ವೀಡಿಯೋ ಹಾಕ್ತೀನಿ. ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋ ನೋಡಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಎಲ್ರಿಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್. ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ.